ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ ಉಡುಪಿ ಜಿಲ್ಲಾ ಮಟ್ಟದ ಸ್ಕೌಟ್ ಗೈಡ್ ರ್ಯಾಲಿಯಲ್ಲಿ ನಾವೊಂದು ಸಂಭ್ರಮಿಸಿದ ಕೆಲವೊಂದು ತುಣುಕುಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ. ಮೆರವಣಿಗೆಯ ಬೊಂಬೆಗಳ ಮುಖವನ್ನು ನಾವು ಹಾಕಿ ಕುಣಿದದ್ದು, ಅದೇ ರೀತಿ ಮೆರವಣಿಗೆಯಲ್ಲಿ ಹೋದದ್ದು, ಸಭಾ ಕಾರ್ಯಕ್ರಮದಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೂಡಿ ವಾಲಂಟಿಯರ್ ಆದದ್ದು, ಈ ರೀತಿ ಕ್ಲ್ಯಾಪ್ಸನ್ನು ಹಾಕಿದ್ದು, ಅದೇ ರೀತಿ ಅಗ್ನಿಶಾಮಕ ದಳದವರು ಬಂದು ಮಕ್ಕಳಿಗೆ ಪ್ರಾತ್ಯಕ್ಷಿತೆಯನ್ನು ಕೊಟ್ಟದ್ದು, ಅದೇ ರೀತಿ ಸರ್ವಧರ್ಮ ಪ್ರಾರ್ಥನೆಯನ್ನು ಎಲ್ಲರೂ ನಾವು ಜೊತೆಯಾಗಿ ಶಿಕ್ಷಕರು ಮಕ್ಕಳು ಸೇರಿ ಅದನ್ನು ಮಾಡಿದ್ದು, ಅದೇ ರೀತಿ ಧ್ವಜಾರೋಹಣಕ್ಕೆ ಎಲ್ಲರೂ ಏಕತರರಾಗಿದ್ದು, ಪಥಸಂಚಲನ, ಕುಕಿಂಗ್ ವಿದೌಟ್ ಫೈರ್, ಮಕ್ಕಳ ಹಾಡುಗಳು, ಇದೆಲ್ಲವೂ ಕೂಡ ನಮ್ಮ ರ್ಯಾಲಿಯಲ್ಲಿತ್ತು. ಬಹಳಷ್ಟು ನಾವು ಸಂಭ್ರಮಿಸಿದ್ದೆವು. ಸೊ ಇದೆಲ್ಲವನ್ನು ಕೂಡ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಡಿಸೆಂಬರ್ 14 ಮತ್ತು 15 ಸೊ 2 ದಿನಗಳ ಒಂದು ರ್ಯಾಲಿ ಇತ್ತು. ನಾವು 9:15 ಒಳಗಾಗಿ ನಮ್ಮ ಶಾಲೆಯಿಂದ ಮಕ್ಕಳನ್ನು ಕರ್ಕೊಂಡು ರಿಜಿಸ್ಟ್ರೇಷನನ್ನು ನೋಂದಾವಣಿಯನ್ನು ಮಾಡಿಕೊಂಡಿದ್ದೆವು. ನಮ್ಮನ್ನು ನಗುಮೊಗದಿಂದ ಬೇರೆ ಸ್ಕೌಟ್ ಮಾಸ್ಟರ್ ಗೈಡ್ ಕ್ಯಾಪ್ಟನ್ ಎಲ್ಲ ಬರಮಾಡಿಕೊಂಡ್ರು. ಅದೇ ರೀತಿ ನಮ್ಮ ಡೀಟೇಲ್ಸನ್ನೆಲ್ಲ ಬರೆದ್ರು, ಮಕ್ಕಳ ಸಂಖ್ಯೆಯನ್ನು, ಅದೇ ರೀತಿ ಟೀಚರ್ಸ್ ಸಂಖ್ಯೆಯನ್ನು, ಇದನ್ನೆಲ್ಲ ಬರ್ಕೊಂಡಿದ್ರು. ಇದರ ಜವಾಬ್ದಾರಿಯನ್ನು ನಮ್ಮ ಕೋಶಾಧಿಕಾರಿಗಳಾದಂತಹ ಸತೀಶ್ ಸರ್ ಅವರು ವಹಿಸ್ಕೊಂಡಿದ್ದರು. ಅದರ ನಂತರ ನೀವು ನೋಡ್ಬೋದು ಇಷ್ಟೊಂದು ಮಕ್ಕಳು ಬಂದಿದ್ದರು ಅಂಥೇಳಿ. ಸೊ ಬೆಳಗ್ಗೆ ಅದ್ಭುತವಾದಂತಹ ರುಚಿಯಾದಂತಹ ಇಡ್ಲಿ ಸಾಂಬಾರು ಮತ್ತು ಶೀರಾ ನಮಗಾಗಿ ಕಾಯ್ತಾ ಇತ್ತು. ತುಂಬ ಒಳ್ಳೆಯದಾಗಿತ್ತು. ಸೊ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ತಿಂದರು ಇದನ್ನು. ಅದೇ ರೀತಿ ವಾಲಂಟಿಯರ್ ಆಗಿ ಪೆರ್ವಾಜಿ ಶಾಲೆಯ ಮಕ್ಕಳು ಬಂದಿದ್ದರು. ನಮ್ಮ ಉಡುಪಿ ಜಿಲ್ಲೆ ಅಂತೇಳಿ ಹೇಳಿದರೆ ಸುಮಾರು ಉಡುಪಿ, ಬ್ರಹ್ಮಾವರ, ಬೈಂದೂರು, ಕಾರ್ಕಳ, ಕುಂದಾಪುರ ಅಂತೇಳಿ ಹೇಳಿ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಸ್ಕೌಟ್ ಗೈಡ್ ವಿದ್ಯಾರ್ಥಿಗಳು ಎಲ್ಲ ಬಂದಿದ್ದರು. ಸೊ ಬೆಳಗ್ಗೆ ತಿಂಡಿ ಎಲ್ಲ ತಿಂದಾದ ಮೇಲೆ ನಾವು ಧ್ವಜಾರೋಹಣದ ಒಂದು ತಯಾರಿಯನ್ನು ಒಂದು ಶಾಲೆಗೆ ವಹಿಸ್ಕೊಟ್ಟಿದ್ರು. ಸೊ ಅವರೆಲ್ಲ ಅದನ್ನು ತಯಾರಿ ಮಾಡಿ ಈ ಒಂದು ಧ್ವಜಸ್ತಂಭದ ಕೆಳಗೆ ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ಧ್ವಜವನ್ನು ಹಾರಿಸಿ, ಅದರ ನಂತರ ನಮ್ಮ ಧ್ವಜಗೀತೆಯನ್ನು, ಪ್ರಾರ್ಥನೆಯನ್ನು ಹೇಳಿ ಆದಮೇಲೆ ಈ ಒಂದು ರ್ಯಾಲಿಯ ನಾಯಕರು ನಾವು ಯಾವ ರೀತಿ ಇರಬೇಕು ಅನ್ನುವಂತಹ ಮಾಹಿತಿಯನ್ನು ಮಕ್ಕಳಿಗೆ ಕೊಟ್ಟರು. ಅದೇ ರೀತಿ 2 ದಿನಗಳ ಎಲ್ಲ ಒಂದು ಚಟುವಟಿಕೆಗಳ ಬಗ್ಗೆ, ಅವರು ಇರಬೇಕಾದಂತಹ ರೀತಿಯ ಬಗ್ಗೆ, ಅವರಿಗೆ ಉಳಿಲಿಕ್ಕೆ ಅಲಾಟ್ ಮಾಡಿದಂತಹ ಪ್ಲೇಸಿನ ಬಗ್ಗೆ, ಅದೇ ರೀತಿ ಸ್ಕೌಟ್ ಗೈಡ್ನ ಶಿಸ್ತಿನ ಬಗ್ಗೆ ಎಲ್ಲವನ್ನು ಮಕ್ಕಳಿಗೆ ಹೇಳಿದರು. ಸೊ ಇಲ್ಲಿ ನಮ್ಮ ಆರೋಗ್ಯ ಇಲಾಖೆಯವರು ಮೊದಲೇ ಬಂದು ನಿಂತಿದ್ದರು, ಏನಾದರೂ ಮಕ್ಕಳಿಗೆ ಅಗತ್ಯ ಬಿದ್ದಲ್ಲಿ ಸೇವೆಯನ್ನು ಕೊಡಲಿಕ್ಕಾಗಿ. ಅದರ ನಂತರ ನಾವೆಲ್ಲರೂ ಕೂಡ SVT ವಿದ್ಯಾಸಂಸ್ಥೆಯ ಬೃಹತ್ ಒಂದು ಸಭಾಂಗಣದಲ್ಲಿ ಒಟ್ಟು ಸೇರಿ ಮತ್ತೆ ಮಕ್ಕಳಿಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟರು. 4 ಬೇಸನ್ನು ಮಾಡಿದರು. ಬೇರೆ ಬೇರೆ ಬೇಸಲ್ಲಿ ಬೇರೆ ಬೇರೆ ಕಾಂಪಿಟಿಷನ್ಸ್ ಎಲ್ಲ ನಡೀತಾ ಇತ್ತು. ಒಂದು ಬೇಸಿನಲ್ಲಿ ಒಂದು ಮುಖವಾಡ ತಯಾರಿ, ಆದರೆ ಆ ಮುಖವಾಡ ತಯಾರಿಯನ್ನು ನನಗೆ ಮತ್ತು ನನ್ನ ಇವರು ಸುಜಾತ ಟೀಚರ್ ಪೆನ್ನನ್ನು ಕೂಡ ಕೊಟ್ಟಿದ್ದರು ಮಕ್ಕಳಿಗೆಲ್ಲರಿಗೆ. ಸ್ಕೌಟ್ ಗೈಡ್ ಅಂತೇಳಿ ಹೇಳಿ ಬರೆದಂತಹ ಒಂದು ಪೆನ್. ಸೊ ಆ ಪೆನ್ನನ್ನು ತೊಗೊಂಡು ಬಂದಿದ್ದರು, ಎಲ್ಲ ಮಕ್ಕಳಿಗೆ ಹಂಚಿದ್ರು. ಸೊ ನಾನು ಹೇಳ್ತಾ ಇದ್ದೆ, ಒಂದು ಕಡೆ ಮುಖವಾಡ ತಯಾರಿ ಆಗ್ತಾಯಿತ್ತು, ಮತ್ತೊಂದು ಸೈಡ್ BP ಅವರ ಚಿತ್ರವನ್ನು ಬಿಡಿಸುವಂತಹ ಸ್ಪರ್ಧೆ ಆಗ್ತಾಯಿತ್ತು. ಅದರ ನಂತರ ಒಂದು ಕಡೆ ಬಟ್ಟಲಲ್ಲಿ ರಂಗೋಲಿಯನ್ನು ಬಿಡಿಸುವಂತಹ ಸ್ಪರ್ಧೆ ಆಗ್ತಾಯಿತ್ತು. ಹೀಗೆ ಒಂದೊಂದು ಕಡೆ ಒಂದೊಂದು ಸ್ಪರ್ಧೆ, ಪ್ರತಿಯೊಂದು ಸ್ಪರ್ಧೆಗೆ ಒಂದೊಂದು ಶಾಲೆಯಿಂದ ಇಬ್ಬರಿಬ್ಬರು ಮಕ್ಕಳನ್ನು ನಾವು ನೇಮಕಾತಿ ಮಾಡಲಿಕ್ಕಿತ್ತು. ಸೊ ಮಕ್ಕಳಿಗೆಲ್ಲ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟು ನಾವೆಲ್ಲರೂ ಕೂಡ ಕರ್ಕೊಂಡು ಬಂದಿದ್ದೆವು. ಮಕ್ಕಳು ತುಂಬ ಆಸಕ್ತಿಯಿಂದ, ಖುಷಿಯಿಂದ ಈ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಸೊ ನೋಡ್ಬೋದು ನೀವು, ಸ್ಕೌಟ್ ಗೈಡ್ ಅನ್ನುವಂತಹ ಒಂದು ಇದಿಲ್ಲದೆ, ಯಾಕಂತೇಳಿ ಹೇಳಿದರೆ ಹೆಚ್ಚಾಗಿ ನಾವು ಎಣಿಸ್ತೇವೆ ಏನಂತೇಳಿ ಹೇಳಿದರೆ ಈ ಕಲೆ ಅಥವಾ ಚಿತ್ರಗಳು, ಡ್ರಾಯಿಂಗ್ ಬಿಡಿಸೋದು, ರಂಗೋಲಿ, ಇದೆಲ್ಲವೂ ಇದು ನಮ್ಮ ಗೈಡ್ಸಿಗೆ ಅಂತೇಳಿ ಹೇಳಿ. ಆ ರೀತಿ ಏನೂ ಇಲ್ಲ. ಇಲ್ಲಿ ನಮ್ಮ ಸ್ಕೌಟ್ಗಳು ಕೂಡ ಅಷ್ಟೇ ಒಂದು ಆಸಕ್ತಿಯಿಂದ, ಉಮೇದಿನಿಂದ ಈ ಒಂದು ಕಾರ್ಯದಲ್ಲಿ, ಈ ಒಂದು ಕಾಂಪಿಟಿಷನಲ್ಲಿ ಭಾಗವನ್ನು ತಗೊಂಡಿದ್ದರು. ಸೊ
ಇದೆಲ್ಲವನ್ನು ನೀವು ನೋಡ್ಬೋದು. ಬಟ್ಟಲನ್ನು ತಂದು ಬಟ್ಟಲಿನಲ್ಲಿ ರಂಗೋಲಿ ಬಿಡಿಸುವ ಸ್ಪರ್ಧೆ. ಅದರ ನಂತರ ಪ್ರಕೃತಿ ಚಿತ್ರ. ಸೊ ಹಾಲ್ನ ಹಿಂದಿನ ಭಾಗದಲ್ಲಿ ಪ್ರಕೃತಿ ಚಿತ್ರವನ್ನು ಮಕ್ಕಳು ಬಿಡಿಸ್ತಾಯಿದ್ರು. ಸೊ 4 ಕಡೆ 4 ಕಾಂಪಿಟೇಷನು ತುಂಬ ಭರ್ಜರಿಯಾಗಿ ಕೆಲವೊಂದು ಶಿಕ್ಷಕರನ್ನು ಅಲ್ಲಿ ನೇಮಕಾತಿ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಇದು ಆಗ್ತಾಯಿತ್ತು. ಅದೇ ರೀತಿ ವೇದಿಕೆಯಲ್ಲಿ ಚಿಕ್ಕ ಚಿಕ್ಕ ಬುಲ್ಬುಲ್ಸ್ ಕಪ್ಸ್ ಮಕ್ಕಳದ್ದು ಡ್ಯಾನ್ಸ್ ಎಲ್ಲ ಆಗ್ತಾಯಿತ್ತು. ತುಂಬ ಹಕ್ಕಿಗಳ ಹಾಗೆ ದುಂಬಿಗಳ ಹಾಗೆ ಹಾರ್ತಾ ಹಾರ್ತಾ ಈ ಒಂದು ನೃತ್ಯವನ್ನು ಅವರು ಮಾಡ್ತಾಯಿದ್ರು. ಅದನ್ನು ನೋಡಲಿಕ್ಕೆ ಖಂಡಿತ 2 ಕಣ್ಣುಗಳು ಸಾಕಾಗ್ತಿರ್ಲಿಲ್ಲ. ಸೊ ಇದು ಮುಖವಾಡದ ಜವಾಬ್ದಾರಿ ನನಗೆ ಕೊಟ್ಟಿದ್ದರು ನೋಡ್ಕೊಳ್ಳಿಕ್ಕೆ. ಸೊ ಮಧ್ಯದಲ್ಲಿ ಇದನ್ನೆಲ್ಲ ಹಾಕಿ ಒಂದೊಂದೇ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದೆ. ತುಂಬ ಖುಷಿಯಾಯಿತು ನೋಡಿ, ಎಂತೆಂಥ ಅದ್ಭುತ ಚಿತ್ರಗಳನ್ನು ಮಾಡ್ತೀವಿ. ಇವರು ನಮ್ಮ ಜಗದೀಶ್ ಸರ್ ಉಪಾಧ್ಯಕ್ಷರು, ಪ್ಲಸ್ ಈ ಒಂದು ಕ್ಯಾಂಪಿನ ಈ ಒಂದು ರ್ಯಾಲಿಯ ನೇತೃತ್ವವನ್ನು ವಹಿಸ್ಕೊಂಡವರು. ಅಡುಗೆ ಅಥವಾ ಏನೇನು ಇದೆ ಈ ಒಂದು ರ್ಯಾಲಿಯಲ್ಲಿ ಅದೆಲ್ಲವನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡು ತುಂಬ ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸಿದವರು. ಇವರೆಲ್ಲರೂ ಕೂಡ ಪೆರ್ವಾಜಿ ಶಾಲೆಯ ಮಕ್ಕಳು. ಓಕೆ, ಅದರ ನಂತರ ಬಣ್ಣದ ಕಾಗದದಿಂದ ಹೂದಾನಿ ತಯಾರಿ. ನಂಗೆ ಖಂಡಿತ ಗೊತ್ತಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಇದನ್ನೆಲ್ಲ ಮಾಡಬಹುದು ಅಂಥೇಳಿ. ನೋಡ್ಬೋದು ನೀವು, ಎಲ್ಲರೂ ಸ್ಕೌಟ್ ಗೈಡ್ ಜೊತೆಯಾಗಿ ಸೇರಿ ಈ ಒಂದು ಹೂದಾನಿಯನ್ನು ಮಾಡ್ತಾಯಿದ್ದಾರೆ. ಸೊ ಜಾನಪದ ಗೀತೆಯನ್ನು ಹಾಡುವಂತಹ ಒಂದು ಸ್ಪರ್ಧೆ ವೇದಿಕೆಯಲ್ಲಿ ಆರಂಭ ಆಗಿತ್ತು. ವೇದಿಕೆಯನ್ನು ಯಾವುದೇ ಕಾರಣಕ್ಕಾಗಿ ಬ್ಲ್ಯಾಂಕ್ ಆಗಿ ನಾವು ಬಿಟ್ಟುಕೊಡ್ತಿರಲಿಲ್ಲ. ಏನಾದರೂ ಮಕ್ಕಳ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾಯಿತ್ತು. ಸೊ ಫ್ರೀ ಇರುವ ಮಕ್ಕಳೆಲ್ಲ ಕೂತ್ಕೊಂಡು ಇದನ್ನು ಕೇಳ್ತಾಯಿದ್ರು. ಸೊ ನಮ್ಮ ಮಕ್ಕಳು ಕೂಡ ತಯಾರಾಗಿದ್ದರು. ಅವ್ರದ್ದು ಕೂಡ ಒಂದು ಫೋಟೋವನ್ನು ತೆಗೆದು ಅವರಿಗೂ ಸ್ವಲ್ಪ ಪ್ರಾಕ್ಟೀಸನ್ನು ನಾನು ಹೊರಗೆ ಕೊಡ್ತಾಯಿದ್ದೆ. ನಮ್ಮ ಶಾಲೆಯ ಮಕ್ಕಳ ಹಾಡು. ಅದರ ನಂತರ ಈ ಹಗ್ಗ ದಾರ ಎಲ್ಲ ಸೇರಿಸ್ಕೊಂಡು ಬಟ್ಟೆಯನ್ನು ಉಪಯೋಗಿಸ್ಕೊಂಡು ಕಾಲೊರೆಸುವ ಮ್ಯಾಟ್ ತಯಾರಿ ಇತ್ತು. ಸೊ ಇದನ್ನು ಮಕ್ಕಳು ಮಾಡ್ತಾಯಿದ್ರು. ಬೇಸಿಕಲಿ ಸ್ಕೌಟ್ ಆ್ಯಂಡ್ ಗೈಡ್ ಅಂತೇಳಿ ಹೇಳಿದರೆ ಪ್ರಪಂಚದ ಯಾವ ಮೂಲೆಯಲ್ಲಿ ಕೂಡ ನೀವು ಬಿಟ್ಟರೆ ಮಕ್ಕಳು ಬದುಕಿ ಆರಾಮದಲ್ಲಿ ಜೀವನವನ್ನು ಸಾಗಿಸುವಂಥ ಕೌಶಲವನ್ನು ಬೆಳೆಸ್ಕೊಳ್ಳುವಂಥದ್ದೇ ಸ್ಕೌಟ್ ಆ್ಯಂಡ್ ಗೈಡಲ್ಲಿ ಕಲಿಸುವಂಥದ್ದು. ಸೊ ಇದನ್ನು ಕೂಡ ನೋಡಿ, ಕಾಲರಿಸುವ ಮ್ಯಾಟ್ ತಯಾರಿ, ಇದನ್ನೆಲ್ಲ ನಾವು ಮಕ್ಕಳಿಗೆ ಟ್ರೈನೆಲ್ಲ ಮಾಡ್ತೇವೆ ಶಾಲೆಯಲ್ಲಿ, ಯಾವ ರೀತಿ ಮಾಡೋದು ಅಂತೇಳಿ ಹೇಳಿ. ನಮ್ಮ ಶಾಲೆಯಲ್ಲಿ ಕೂಡ ಇದರ ಒಂದು ಕಾರ್ಯಾಗಾರ ಆಗಿತ್ತು. ಸಾವಿತ್ರಿ ಮನೋಹರ್ ಅವರು ಬಂದು ಇದನ್ನೆಲ್ಲ ಕಲಿಸಿದರು. ಸೊ ಈ ಎಲ್ಲ ಶಾಲೆಯ ಮಕ್ಕಳು ಮಾಡಿದಂತಹ ಮ್ಯಾಟ್ಗಳನ್ನು ನೀವು ನೋಡಬಹುದು, ಯಾವ್ಯಾವ ಒಂದು ರೀತಿಯಲ್ಲಿ ಮಾಡಿದರು ಅಂತೇಳಿ. ಇಷ್ಟಾಗುವ ನಮ್ಮ ಹೊಟ್ಟೆ ತಾಳಾಕಲಿಕ್ಕೆ ಸ್ಟಾರ್ಟ್ ಆಗಿತ್ತು. ನೋಡಿ ಎಂತೆಂಥ ಮೃಷ್ಟಾನ್ನ ಭೋಜನ ಅಂತೇಳಿ ಹೇಳ್ಬೋದು. ಒಂದಕ್ಕಿಂತ ಒಂದು ಅದ್ಭುತ ರುಚಿಕರ, ದಿನಕ್ಕೊಂದೊಂದು ಲಡ್ಡು ಎಲ್ಲವೂ ಇತ್ತು. ಮತ್ತು ಮಜ್ಜಿಗೆಯಿಂದ ಒಂದು ಭೋಜನ ಕೊನೆಗೊಂಡಿತ್ತು. ತುಂಬಾ ಸೂಪರಾಗಿತ್ತು ಭೋಜನ. ಅದರ ನಂತರ ನಮ್ಮ ಮಕ್ಕಳ ಹಾಡು ಕೂಡ ಇತ್ತು. ಸ್ಕೌಟ್ ಮಕ್ಕಳದ್ದು ಬೆಳಗ್ಗೆ, ಗೈಡ್ ಮಕ್ಕಳದ್ದು ಮಧ್ಯಾಹ್ನ ಇತ್ತು. ಇದಾದ ಮೇಲೆ ನಮ್ಮ ಜಿಲ್ಲೆಯ ಸುಮನಾ ಮೇಡಮ್ ಕೂಡ ಒಂದು ಗೆಳೆತನದ ಗೇಮ್ ಅಂತೇಳಿ ಹೇಳಿ ಮಕ್ಕಳಿಗೆ ಕಂಡಕ್ಟ್ ಮಾಡಿದರು. ತುಂಬ ಖುಷಿಪಟ್ಟರು ಮಕ್ಕಳು. ಸೊ ಅದರ ನಂತರ ಗೋಳಿ ಬಜೆ ಮತ್ತು ಚಹಾ ಇದನ್ನು ತಿಂದು ಕುಡಿದು ನಾವು ಮೆರವಣಿಗೆಗೆ ಹೊರಟೆವು. ಸೊ ಮೆರವಣಿಗೆಯಲ್ಲಿ ಬೊಂಬೆಗಳು, ಚಂದ ಚಂದದ ಕೊಡೆಗಳು, ಬ್ಯಾಂಡ್ ಸೆಟ್, ಮಕ್ಕಳ ಒಂದು ದೊಡ್ಡ ಸೈನ್ಯ ಎಲ್ಲವೂ ಕೂಡ ರೆಡಿಯಾಗಿತ್ತು. ತುಂಬ ಒಂದು ಚಂದದ ಮನಸ್ಸೆಳೆಯುವಂತಹ ದೃಶ್ಯ ಕಾರ್ಕಳದ ಬೀದಿಗೆ ಬಂದಿತ್ತು. ಸೊ ಎಲ್ಲ ಮಕ್ಕಳು, ಅದೇ ರೀತಿ ಸ್ಕೌಟರ್ಸ್, ಗೈಡರ್ಸ್, ರೋವರ್ಸ್, ರೇಂಜರ್ಸ್ ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ತುಂಬ ಒಂದು ಖುಷಿಯಿಂದ ಬೀದಿಯಲ್ಲಿ ಸಾಗಿದಂಥ ದೃಶ್ಯವನ್ನು ನೀವು ನೋಡ್ಬೋದು. ಎಲ್ಲ ಒಂದು ಕಾರ್ಕಳದ ಜನರು ಇಕ್ಕೆಲೆಗಳಲ್ಲಿ ನಿಂತು ನಮ್ಮನ್ನು ನೋಡುವಂತಹ ಒಂದು ಸಂಭ್ರಮ, ಖುಷಿ ಅವರಲ್ಲಿ ಮನೆ ಮಾಡಿದರೆ, ನಮ್ಮಲ್ಲಿ ಭಾರತ್ ಮಾತಾ ಕಿ ಜೈ ಅಂತಲೇ ಹೇಳಿ ಘೋಷಣೆಯನ್ನು ಕೂಗ್ತಾ ಹೋಗುವಂತಹ ಒಂದು
ಖುಷಿ ಏನಿದೆ ಅದು ನಮ್ಮಲ್ಲಿ ಮನೆ ಮಾಡಿತ್ತು. ಸೊ ಇಲ್ಲಿ ಸ್ಕೌಟ್ ಗೈಡ್ ಮಕ್ಕಳು ಎಲ್ಲವನ್ನು ಬ್ಯಾಂಡ್ ಸೆಟ್ಟಿಂದ ಹಿಡಿದದ್ದು, ಅದೇ ರೀತಿ ಬೊಂಬೆಗಳ ಮುಖವನ್ನು ಹಾಕೋದಿರ್ಬೋದು, ಕೊಡೆಯನ್ನು ಹಿಡಿಯುವಂಥದ್ದಿರ್ಬೋದು, ಎಲ್ಲವನ್ನು ಹಾಕಿ ನೀಟಾಗಿ ಈ ಒಂದು ಮೆರವಣಿಗೆಗೆ ಬಂದಿದ್ದರು. ಎಲ್ಲರ ಗಮನ ಸೆಳೆಯುವಂತಹ ಒಂದು ಆಕರ್ಷಕ ನೋಟ ಇದಾಗಿತ್ತು. ಅದರ ನಂತರ ಮಳೆಯೂ ಬರ್ತಾಯಿತ್ತು, ಆದರೂ ಮಕ್ಕಳು ಯಾವುದಕ್ಕೂ ಹೆದರದೆ ಬೆದರದೆ ಜಗ್ಗದೆ ಓಡದೆ ಈ ಒಂದು ಮಳೆಯಲ್ಲಿ ಒಂದು ಪಥಸಂಚಲನ ಮಾಡಿದ್ದೇನಿದೆ ಇದು ನಿಜವಾಗಿಯೂ ಖುಷಿಯನ್ನು ತಂದಿತ್ತು. ಅದರ ನಂತರ ಬೊಂಬೆಯ ತಲೆಗಳೇನುಂಟು ಅದನ್ನೆಲ್ಲ ನಾವು ಸ್ಕೌಟರ್ ಗೈಡರೆಲ್ಲ ಹಾಕಿ ನಾವು ಅದನ್ನು ಹಾಕಿ ಕುಣಿದದೇನಿದೆ ಅದು ಒಂದು ನಮ್ಮೆಲ್ಲಿನ ಉತ್ಸಾಹವನ್ನು ತೋರಿಸ್ತಾ ಇತ್ತು. ಅದರ ನಂತರ ಅಗ್ನಿಶಾಮಕ ದಳದವರು ಪ್ರಾತ್ಯಕ್ಷಿತೆಯನ್ನು ಕೊಟ್ಟರು. ಯಾವ ರೀತಿ ಅಗ್ನಿ ಸ್ಪ್ರೆಡ್ ಆದರೆ ಅದನ್ನು ಯಾವ ರೀತಿ ಶಮನಗೊಳಿಸ್ಬೋದು ಇದೆಲ್ಲವನ್ನು ಮಕ್ಕಳಿಗೆ ಹೇಳಿದರು. ಸುಮಾರು ಒಂದು 20ರಿಂದ ಅರ್ಧ ಗಂಟೆಗಳ ಕಾಲ ಅದೇ ಆಗಿತ್ತು. ಅದರ ನಂತರ ನಮ್ಮ ಕರ್ನಾಟಕದ ಮುಖ್ಯ ಆಯುಕ್ತರಾದಂಥ PGR ಸಿಂಧ್ಯಾ ಇವರು ಆಗಮಿಸಿದರು. ನಾವು ವೇದಿಕೆ ಹಿಂದೆ ಇದ್ದೆವು. ಸೊ ವಾಲಂಟಿಯರ್ ಆಗಿ ಇದೆಲ್ಲವೂ ತಯಾರಾಗಿತ್ತು. ಅವರಿಗೆ ನೀಡುವಂತಹ ಬ್ಯಾಜ್, ಅದೇ ರೀತಿ ಹೂ. ಇವರೊಬ್ಬರು ಅತಿಥಿಗಳು ಅತ್ಯಂತ ಸುಂದರವಾಗಿ ಹಾಡನ್ನು ಹೇಳ್ತಾಯಿದ್ರು, ಕೇಳಿಸ್ಕೊಳ್ಳಿ. ಇದರ ನಂತರ ಅದ್ಭುತವಾದಂಥ ಊಟ ಇತ್ತು. ಪಲಾವ್, ಸಲಾಡ್, ಅದೇ ರೀತಿ ತುಂಬ ಎಲ್ಲ ಐಟಮ್ ಎಲ್ಲ ಆಗಿ ಅದು ಒಂದು ನನಗೆ ಊಟ ಮಾಡುವ ಭರದಲ್ಲಿ ನಾನು ಇದನ್ನು ತೆಗೆದು ಮರೆತುಬಿಟ್ಟೆ ಫೋಟೋವನ್ನು. ಅದು ಮಾತ್ರ ಒಂದು ಇಲ್ಲೊಂದು ಮಿಸ್ ಆಯಿತು. ಅದರ ನಂತರ ಏನಾಗಿತ್ತು ನೋಡಿ, ಇದು ಒಂದು ಅದ್ಭುತವಾದಂಥ ದ ಬೆಸ್ಟ್ ಮೂಮೆಂಟ್ ಅಂತೇಳಿ ಹೇಳ್ಬೋದು ಈ ಒಂದು ರ್ಯಾಲಿಯಲ್ಲಿ. ಅದೇನಂತೇಳಿ ಹೇಳಿದರೆ ಕ್ಯಾಂಪ್ ಫೈರ್. ಈ ಕ್ಯಾಂಪ್ ಫೈರ್ನ ಸಂದರ್ಭದಲ್ಲಿ ಬಹಳಷ್ಟು ಪಟಾಕಿಗಳನ್ನು ಕೂಡ ಬಿಟ್ಟು ಆಕಾಶವನ್ನು ರಂಗು ರಂಗುನಿಂದ ಮಿನುಗುವ ದೀಪವನ್ನಾಗಿ ಮಾಡಿದರು. ಅದರ ನಂತರ ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಎಲ್ಲ ಶಾಲೆಯ ಮಕ್ಕಳು ಸುಮಾರು 11:30 ಗಂಟೆ ತನಕ ಈ ಒಂದು ಕಲ್ಚರಲ್ ಕಾರ್ಯಕ್ರಮವನ್ನು ಕೊಟ್ಟಿದ್ದರು. ಡ್ಯಾನ್ಸ್ ಎಲ್ಲ ಇತ್ತು. ಅದರ ನಂತರ ನಾವು ಒಂದು ಫೋಟೋ ಕ್ಲಿಕ್ಕಿಸ್ಕೊಂಡು ಮಲಗಿದ್ವಿ. ಸೊ SVT ಈ ಒಂದು ಅದ್ಭುತವಾದಂಥ ಕಟ್ಟಡವನ್ನು ನೀವು ನೋಡ್ಬೋದು. ಸೊ ಈ ಒಂದು ಇದು ಪದವಿ ಪೂರ್ವ ವಿಭಾಗದ ಒಂದು ಕಟ್ಟಡ. ಇದರಲ್ಲಿ ನಾವು ಸ್ಟೇ ಆಗಿದ್ವಿ. ಬೆಳಗ್ಗೆ ಎದ್ದು ಇದನ್ನು ನೀವು ನೋಡ್ಬೋದು, BP's ಎಕ್ಸಸೈಸ್. ಬೆಳಗ್ಗೆ ಹೇಳೋದಂತೇಳಿ ಹೇಳಿದರೆ ಆ್ಯಕ್ಚುಲಿ ಸರಿ ಮಲಗಲೇ ಇಲ್ಲ. ಮಕ್ಕಳಿಗೆಲ್ಲ ಗಮ್ಮತ್ತು, ಅವರೆಲ್ಲ ಜೊತೆಯಾಗಿ ಸೇರುವಂಥ ಈ ಒಂದು ಒಳ್ಳೆಯ ಅವಕಾಶ. ಸೊ ಎಲ್ಲರೂ ಸೇರಿ ಒಂದು 12:30 1 ತನಕ ಸ್ನಾನ ಮಾಡೋದು, ಆಚೆ ಹೋಗೋದು, ಈಚೆ ಹೋಗೋದು, ಮಲಗೋದು, ಮುಸ್ಕಿನಲ್ಲಿ ನೆಗಡುವಂಥದ್ದು ಇದೆಲ್ಲ ಆಗ್ತಾಯಿತ್ತು. ಏನೇ ಇರಲಿ ಟೈಮಲ್ಲಿ ಎದ್ದರು, BP's ಎಕ್ಸಸೈಸನ್ನು ಮಾಡಿದರು. ಅದೇ ರೀತಿ ಸರ್ವಧರ್ಮ ಪ್ರಾರ್ಥನೆ SVTಯ ಸಭಾಂಗಣದಲ್ಲಿ ನಡೆಯಿತು. ಸರ್ವಧರ್ಮ ಪ್ರಾರ್ಥನೆ ಅಂತೇಳಿ ಹೇಳಿದರೆ ಈ ಸ್ಕೌಟ್ ಗೈಡಲ್ಲಿ ಎಲ್ಲ ಜಾತಿಯ ಮತಗಳ ವಿದ್ಯಾರ್ಥಿಗಳಿದ್ದಾರೆ, ನಾವೆಲ್ಲರೂ ಕೂಡ ಒಬ್ಬರು ಅಂತೇಳಿ ಹೇಳುವಂತಹ ಒಂದು ವಿಷಯವನ್ನು ಸಾರುವಂತಹ ಒಂದು ಪ್ರಾರ್ಥನೆ ಇದು ಸರ್ವಧರ್ಮ ಪ್ರಾರ್ಥನೆ ಅಂತೇಳಿ ಹೇಳಿ. ಇದರಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಜೈನರು ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪವಿತ್ರ ಗ್ರಂಥದ ಒಂದು ಪಠಣವನ್ನು ಮಾಡಿದರು. ಅದರ ನಂತರ ಎಲ್ಲರೂ ಕೂಡ ನಾವು ಆನಂದ ಅಡಿಗ ಸರ್ನ ನೇತೃತ್ವದಲ್ಲಿ ಸರ್ವಧರ್ಮ ಪ್ರಾರ್ಥನೆಯನ್ನು ಹಾಡಿದೆವು. ಅದರ ನಂತರ ಪ್ರಭಾಕರ ಕೊಂಡಳ್ಳಿ ಸರ್ ಅವರು ಬಂದು ಒಂದು 15 ನಿಮಿಷಗಳ ಕಾಲ ಒಂದು ಟಾಕ್ ಕೊಟ್ಟರು ನೋಡಿ, ಅದ್ಭುತ ಆಗಿತ್ತು. ಸೊ ಅದರ ನಂತರ ತಿಂಡಿಯ ವ್ಯವಸ್ಥೆ ಇತ್ತು. ಕಡಲೆ, ಅದೇ ರೀತಿ ಅವಲಕ್ಕಿ ಮತ್ತು ಕಾರ್ಕಳ ಕೇಕ್ ಅಂತೇಳಿ ಹೇಳ್ತಾ ಇದ್ದರು. ಈ ಗೋಧಿ ಹಿಟ್ಟಿನಲ್ಲಿ ಮಾಡುವಂಥ ಒಂದು ಇದು. ಸೊ ಅದ್ಭುತವಾದಂಥ ಒಂದು ಅಡುಗೆ ಆಗ್ತಾಯಿತ್ತು. ಸೊ ಒಮ್ಮೆ ಅಡುಗೆ ಕೋಣೆಗೆ ಹೋಗಿ ಬಂದೆ, ಏನೇನೆಲ್ಲ ಒಂದು ತಯಾರೆಲ್ಲ ಆಗ್ತಾಯಿತ್ತು ಅಂತೇಳಿ ಹೇಳಿ ಭಟ್ರ ಹತ್ರ ಹೋಗಿ ಹೇಳು ಬಂದೆ, ತುಂಬ ಒಳ್ಳೆಯದಾಗಿದೆ, ರುಚಿಕರವಾಗಿದೆ ಎಲ್ಲ ಅಡುಗೆ ಅಂಥೇಳಿ. ಸೊ ಅದರ ನಂತರ ಮಕ್ಕಳು ಪೇಟ್ ಪೂಜವನ್ನೆಲ್ಲ ಮಾಡಿಕೊಂಡು ಅದರ ನಂತರ ಪಥಸಂಚಲನ ಇದಕ್ಕೆ ತಯಾರಾದರು. ಸೊ
ಸೊ ಕ್ರೈಸ್ಟ್ ಕಿಂಗ್ನ ಬ್ಯಾಂಡ್ ಸೆಟ್ನ ಜೊತೆ ಪಥಸಂಚಲನವನ್ನು ಮಕ್ಕಳು ಆರಂಭಿಸಿದರು. ಎಲ್ಲ ನಮ್ಮ ಇಡೀ ಉಡುಪಿ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಮಕ್ಕಳು ಚೆನ್ನಾಗಿ ತಮ್ಮ ಶಾಲೆಯ ಒಂದು ಹೆಸರನ್ನು ಹೊತ್ತಂಥ ಒಂದು ಬ್ಯಾನರನ್ನು ಹಿಡ್ಕೊಂಡು ಮಕ್ಕಳು ಪಥಸಂಚಲನವನ್ನು ಮಾಡಿದರು. ಸೊ ಇದು ಒಂದು ಮನಸೆಳೆಯುವಂತಹ ದೃಶ್ಯ ಆಗಿತ್ತು, ತುಂಬ ಅದ್ಭುತವಾಗಿ ಮೂಡಿಬಂತು. ನಾನು ಕೂಡ ಸ್ಕೌಟ್ ಗೈಡಲ್ಲಿ ನನ್ನ 5ನೇ ತರಗತಿಯಿಂದ ಇದ್ದೆ. ಸೊ ನನಗೆ ಇದು ತುಂಬ ಆಪ್ಯಾಯಮಾನವಾದದ್ದು, ಪ್ರಿಯವಾದದ್ದು. ಇದರಲ್ಲಿ ತುಂಬ ಎಲ್ಲ ನಮಗೆ ಕಲೀಲಿಕ್ಕೆ ಸಿಗ್ತದೆ. ಸೊ ಇದನ್ನು ನಮ್ಮ ಮಕ್ಕಳು ಕೂಡ ಕಲಿಬೇಕು ಅನ್ನುವಂಥ ಒಂದು ಆಸೆಯಿಂದ ನಾನೇ ಒಂದು ಸ್ವಯಂ ಪ್ರೇರಿತಳಾಗಿ ಶಾಲೆಯಲ್ಲಿ ಹೇಳಿದ್ದೆ, ಈ ಒಂದು ಸ್ಕೌಟ್ ಗೈಡನ್ನು ಮಾಡೋದಾದರೆ ನಾನು ಗೈಡರ್ ಆಗಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದೇನೆ ಅಂತೇಳಿ ಹೇಳಿ. ಸೊ ಈ ಎಲ್ಲ ಒಂದು ವಿಚಾರಗಳು ನಮ್ಮ ಬಾಲ್ಯದ ಒಂದು ನೆನಪನ್ನು ಮತ್ತೊಮ್ಮೆ ಮೆಲುಕು ಹಾಕಲಿಕ್ಕೆ ನನಗೆ ಸಾಧ್ಯ ಆಯಿತು. ಸೊ ಅದರ ನಂತರ ಅಭಿನಯ ಗೀತೆ ವೇದಿಕೆಯಲ್ಲಿ ಆರಂಭ ಆಗಿತ್ತು. ಸೊ ಅಭಿನಯ ಗೀತೆಗೆ ಕೂಡ ನಮ್ಮ ಮಕ್ಕಳು ಇಬ್ಬರು ತಯಾರಾಗಿದ್ದರು. ಸೊ ಅಭಿನಯ ಗೀತೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಎಟ್ ಎ ಟೈಮ್ ಹೊರಗಿನ ಒಂದು ಇದರಲ್ಲಿ ಪರಿಸರದಲ್ಲಿ ಕುಕ್ಕಿಂಗ್ ವಿದೌಟ್ ಫೈರನ್ನು ಸ್ಟಾರ್ಟ್ ಮಾಡಿದರು. ಇದು ಒಂಥರ ಹೇಗಿತ್ತು ಅಂತೇಳಿ ಹೇಳಿದರೆ ಶಬ್ದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಚರ್ಮುರಿ, ಅದೇ ರೀತಿ ಅವಲಕ್ಕಿ, ಶರ್ಬತ್ ಅಂತೇಳಿ ಹೇಳಿ ನಾವು ಅಷ್ಟೇ ಮಾಡುವರೇನೋ ಅಂತೇಳಿ ಹೇಳಿ ಎಣಿಸಿದ್ದು. ಬಟ್ ಎಲ್ಲರೂ ಕೂಡ ಒಂದಕ್ಕಿಂತ ಒಂದು ಅದ್ಭುತವಾದ, ನೀವು ನಂಬ್ತೀರಾ ಇಲ್ವಾ, ಒಂದೊಂದು ಟೀಮ್ ಕೆಲವರು 20-25 ಐಟಮನ್ನು ಮಾಡಿದ್ದಾರೆ. ಅಂತಹ ಒಂದು ಸುಮಾರು 50 ಟೀಮ್ಗಳಿತ್ತು. ಸೊ ಜಡ್ಜ್ ಆದವರು ಅದಿನ ಗತಿ, ಯಾಕಂತೇಳಿ ಹೇಳಿದರೆ ಎಲ್ಲ ಕಡೆ ಹೋದವ್ರದ್ದು ಒಂದೊಂದು ಟೇಸ್ಟ್ ಮಾಡಲೇಬೇಕು ಮಕ್ಕಳ ಒಂದು ಐಟಮ್ ಏನೇನು ಮಾಡಿದ್ದಾರೆ. ಬಟ್ ಟೇಸ್ಟ್ ಮಾಡುವ ಹಾಗಿತ್ತು ಕೂಡ, ಯಾಕಂತೇಳಿ ಹೇಳಿದರೆ ನಾವು ಕೂಡ ಎಲ್ಲ ಕಡೆ ಹೋಗಿ ಬಂದಿದ್ವಿ. ನಮಗೆ ಏನೆಲ್ಲ ಒಂದು ಆಕರ್ಷಣೀಯ ಅಥವಾ ಒಳ್ಳೆಯದಿರ್ಬೋದು ಅಂತೇಳಿ ಹೇಳಿ ಕಾಣ್ತಾ ಇತ್ತ, ಅದನ್ನು ನಾವು ಸಹ ಕೇಳಿ ಅದನ್ನು ಹೇಗೆ ಮಾಡಿದ್ದಾರೆ ಅಂತೇಳಿ ಹೇಳಿ ತಿಳ್ಕೊಂಡು ಅದನ್ನು ನಾವು ತಿಂತಾ ಇದ್ವಿ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಸೂಪರ್. ಮಕ್ಕಳು ಕೂಡ ತುಂಬ ಉಮೇದಿನಿಂದ ಎಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ರು. ಇದು ಕೂಡ ಮಕ್ಕಳು ಹೆಚ್ಚಾಗಿರುವ ಕಾರಣ 2 ಬೇಸಲ್ಲಿ ಇದು ಆಗ್ತಾಯಿತ್ತು. ನೋಡ್ಬೋದು ನೀವು, ಸ್ಕೌಟ್ ಆ್ಯಸ್ ವೆಲ್ ಆ್ಯಸ್ ಗೈಡ್ಸ್ ಯಾರಿಗೂ ಕಡಿಮೆ ಇಲ್ಲ ಅಂತೇಳಿ ಹೇಳಿ ಈ ಅಡುಗೆ ಮಾಡುವಂತಹ ಒಂದು ರೀತಿಯನ್ನು. ಸೊ ಇದೆಲ್ಲ ನಮಗೆ ಏನಂತೇಳಿ ಹೇಳಿದರೆ ಈ ಮ್ಯಾಟ್ ಮೇಕಿಂಗ್ ಇರ್ಬೋದು, ಅಡುಗೆ ಮಾಡುವಂಥದ್ದು ಇರ್ಬೋದು, ಅದೇ ರೀತಿ ಮುಖವಾಡ ತಯಾರಿ ಇರ್ಬೋದು, ಹೂಗುಚ್ಛ ತಯಾರಿ ಇರ್ಬೋದು, ಧ್ವಜಸ್ತಂಭವನ್ನು ತಯಾರಿಸುವ, ಇದು ಎಲ್ಲವೂ ಕೂಡ ಮಕ್ಕಳಿಗೆ ತುಂಬ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಡ್ತದೆ. ಇದು ಉಲ್ಟಾದದ್ದು ನಾನು ಈಗಲೇ ನೋಡಿದ್ದು. ಸರಿ ಆಯಿತು, ಗೊತ್ತಾಗಲಿಲ್ಲ ನನಗೆ. ಎಲ್ಲ ಮೊಬೈಲ್ ಕೈಯಲ್ಲಿ ಆನ್ ಇದ್ದದ್ದು ಹಾಗೆ ಇತ್ತೇನೋ. ಓಕೆ, ಸೊ ಕುಕ್ಕಿಂಗ್ ವಿದೌಟ್ ಫೈರಲ್ಲಿ ಆ ಕಾಂಪಿಟೇಷನ್ ಎಲ್ಲ ಆದಮೇಲೆ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಕ್ಕಾಗಿ ಸರ್ಟಿಫಿಕೇಟನ್ನು ತಗೊಂಡ್ರು.